see this kind of arrangement, the planning and all the pre-plan, whatever they've done, the scientific sessions and everything, and all the new things which has been introduced, like your bar club and your peer talk, everything is really very amazing. We under Sir's guidance, Sir's guidance, we have organized a lot of conferences in Mangalore. But I think this one in the clinicians, it's one of the best we have ever come. So I congratulate the whole team of DPIL for organizing this today, and also I thank all of you all to be, having me here. And as one more appeal I would like to put forward today. There are quite a few of professors who have come from Rajiv Gandhi University. I'm contesting for Senate elections under professor category. Just like also seeking your blessings for this. Thank you very much. Thank you, Team DPIL. Thanks. I request all our academic from Rajiv Gandhi University to support Madam. And nobody knows about Madam today here. Everywhere, whether it's the Chief Minister, Prime Minister or Governor, she runs the show. She has a fantastic MC. I loved it. I'll copy you for the event. Thank you. Dr. Naveen KS Anta, Vice President, Bangalore Physiotherapist Network. Dr. Vijendra, member. ಇವತ್ತು ಬ್ಯಾಂಗ್ಳೂರ್ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಇಂದ ಕಾನ್ಫರೆನ್ಸ್ ಎವ್ರಿ ಇಯರ್ ಕಾನ್ಫರೆನ್ಸ್ ಮಾಡ್ತೀವಿ. 14 ವರ್ಷದಿಂದ ಮಾಡ್ತಾ ಇದ್ದೀವಿ. ಜನರಿಗೆ, ಪಬ್ಲಿಕ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಫಿಸಿಯೋಥೆರಪಿದು ಇಂಪಾರ್ಟೆನ್ಸ್ ಗೊತ್ತಾಗಬೇಕು, ನಾವು ಏನೇನಕ್ಕೆ ಫಿಸಿಯೋಥೆರಪಿ ಇಂಪಾರ್ಟೆಂಟ್ ಅಂತ ಹೊಸದು ಏನೇನು ರಿಸರ್ಚ್ ಮಾಡಿದ್ದೀವಿ, ಸೈಂಟಿಫಿಕ್ ಪೇಪರ್ಸ್ ಇದೆ. ಇವತ್ತು ನಾವೆಲ್ಲ ನೆಟ್ವರ್ಕ್ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡಿ ಏನು ಬೆಸ್ಟ್ ಇದೆ ಇವತ್ತು ವರ್ಲ್ಡಲ್ಲಿ ಅದು ನಮ್ಮ ಸಮಾಜಕ್ಕೆ ಭಾರತಕ್ಕೆ ಸಿಗಬೇಕು ಜನಕ್ಕೆ ಅಂತ ಹೇಳಿ ಇವೆಲ್ಲ ಸೇರಿದ್ದೀವಿ. ವರ್ಷ ಈ ಥರ ಸೇರ್ತೀವಿ. ಇವತ್ತು UT ಖಾದರ್ ಅವರು ಸ್ಪೀಕರ್, ನಮ್ಮ ಕರ್ನಾಟಕದ ಸ್ಪೀಕರ್, ಅಸೆಂಬ್ಲಿ ಸ್ಪೀಕರ್ ಅವ್ರು ಬಂದಿದ್ದರು. ಅವ್ರು ಬಂದು ಇನಾಗ್ರೇಟ್ ಮಾಡಿ ಫಿಸಿಯೋಥೆರಪಿದು ಮಹತ್ವ, ಅದರ ಇಂಪಾರ್ಟೆನ್ಸು, ಅವರ ಅನುಭವ, ಅವ್ರಿಗೂ ತೊಂದರೆ ಆದಾಗ, ನೋವು ಬಂದಾಗ ಯಾವ ಥರ ಫಿಸಿಯೋಥೆರಪಿ ಹೆಲ್ಪ್ ಆಯಿತು ಅದನ್ನು ಹೇಳಿದ್ರು. ಆಮೇಲೆ ಇವತ್ತು ಎಲ್ಲ ಥರ ಸ್ಟಾಲ್ಗಳು ಇದೆ. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಫಿಸಿಯೋಥೆರಪಿನಲ್ಲಿ ಅಂದರೆ, ಯಾವುದಾದ್ರೂ ನೋವನ್ನು 1-2 ಸಿಟ್ಟಿಂಗ್ನಲ್ಲಿ, ಯಾವುದಾದ್ರೂ ಜಾಯಿಂಟ್ ಪೈನ್ ಇರ್ಬೋದು, ಆರ್ಥರೈಟಿಸ್ ಇರ್ಬೋದು, ಸ್ಪಾಂಡಿಲೋಸಿಸ್ ಇರ್ಬೋದು, 1-2 ಸಿಟ್ಟಿಂಗ್ನಲ್ಲಿ ಸರಿ ಮಾಡುವಂತಹ ಒಂದು ವಿದ್ಯೆಯನ್ನು ಇವತ್ತು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಯಾವ ಥರ ಅರ್ಥ ಮಾಡ್ಕೋಬೇಕು ನೋವು ಅಂದರೆ ಹೇಗೆ ಬರುತ್ತೆ ಅಂತ, ಅಲ್ಲಿಂದ ಹಿಡಿದು ಜೆರಿಯಾಟ್ರಿಕ್, ವಯಸ್ಸಾದವ್ರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮಿಂದ ಹಿಡಿದು, ಮತ್ತು ಕಾರ್ಡಿಯೋ ರೆಸ್ಪಿರೇಟರಿ ಅಂತ ಹೇಳ್ತೀವಿ, ನಮ್ಮ ಹೃದಯ ಮತ್ತು ರೆಸ್ಪಿರೇಷನ್, ಶ್ವಾಸಕೋಶದ ಒಂದು ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ, ಅದನ್ನು ಹೆಂಗೆ ಎನ್ಹ್ಯಾನ್ಸ್ ಮಾಡ್ಬೋದು ನಮ್ಮ ಜೀವನದಲ್ಲಿ, ಅದು ಇನ್ನೂ ನಾವು ಜಾಸ್ತಿ ವರ್ಷ ಖುಷಿಯಾಗಿ ಆರೋಗ್ಯವಾಗಿ ಇರೋದಕ್ಕೆ ಏನೇನು ಮಾಡಬೇಕು, ನಮ್ಮ ಫಿಸಿಯೋಥೆರಪಿನಲ್ಲಿ ತಡೆಗಟ್ಟುವಿಕೆ, ಕಾಯಿಲೆಗಳ ತಡೆಗಟ್ಟುವಿಕೆ ಬಗ್ಗೆನೂ ಇವತ್ತೆಲ್ಲ ಡಿಸ್ಕಷನ್ ಆಯಿತು. ಸೊ ಚಿಕಿತ್ಸೆ ಆಮೇಲೆ ತದನಂತರ, ಬಟ್ ಮೊದಲು ನಾವು ತಡೆಗಟ್ಟಬೇಕು. ಸೊ ಅದ್ರ ಬಗ್ಗೆನೂ ಏನೇನು ಮಾಡ್ಬೋದು, ಹೊಸ ಟೆಕ್ನಾಲಜಿಗಳೇನು, ಏನೇನು ಮಾಡಿದ್ರೆ ತಡೆಗಟ್ಬೋದು ಅದನ್ನು ಡಿಸ್ಕಸ್ ಮಾಡಿದ್ವಿ. ಪೀಡಿಯಾಟ್ರಿಕ್ ಅಂದರೆ ಮಕ್ಕಳಲ್ಲಿ ಏನೇನು ಪ್ರಾಬ್ಲಮ್ ಬಂದಾಗ ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅಂತ ಸ್ಟಾಲ್ಗಳೆಲ್ಲ ಬಂದಿದೆ. ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಡಿಸ್ಕಷನ್ಸ್ ನಡೀತಾ ಇದೆ. ಯಾರ್ಯಾರು ಏನೇನು ಅಚೀವ್ ಮಾಡಿದ್ದಾರೆ, ಏನೇನು ಕಂಡುಹಿಡಿದಿದ್ದಾರೆ ಅದನ್ನೆಲ್ಲರೂ ಒಬ್ರದೊಬ್ಬರು ಹಂಚ್ಕೋತಾ ಇದ್ದಾರೆ. ಆಮೇಲೆ ಇವತ್ತು ತುಂಬ ಲೆಕ್ಚರ್ಸು ಆಯಿತು. ಎಲ್ಲ ಸ್ಪೀಕರ್ಸು, ಇಂಟರ್ನ್ಯಾಷನಲ್ ಸ್ಪೀಕರ್ಸು, ಸ್ಟೇಟಿಂದ, ಹೊರಗಡೆ ಸ್ಟೇಟಿಂದ ಎಲ್ಲ ಬಂದಿದ್ದರು. ಅವರು ಕಂಡುಹಿಡಿದಿರುವಂಥ ಅವ್ರ ಅನುಭವಗಳನ್ನ ಹಂಚ್ಕೊಂಡ್ರು. ಅದರಿಂದ ನಮಗೆಲ್ಲ ಮುಂದಕ್ಕೆ ಸಮಾಜಕ್ಕೆ, ರೋಗಿಗಳಿಗೆ ಯಾವ ಥರ ಸಹಾಯ ಮಾಡ್ಬೋದು ಅನ್ನೋದು ನಾವು ಇವಾಗ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ಇದು ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀವಿ. ಈಗ ವ್ಯಾಲಿಡಿಟರಿ ಫಂಕ್ಷನ್ನಲ್ಲಿ ನಮ್ಮ ಇಫ್ತಿಕಾರ್ ಅಲಿ ಸರ್ ಬರ್ತಾ ಇದ್ದಾರೆ. ಡಾಕ್ಟರ್ ಇಫ್ತಿಕಾರ್ ಅಲಿ ಸಿಂಡಿಕೇಟ್ ಮೆಂಬರು ಇದರಲ್ಲಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ಸಲ್ಲಿ. ಸೊ ಇವತ್ತು ಈಗ ಈ ಡಿಸ್ಕಷನ್ ಆದಮೇಲೆ ಅದನ್ನು ಶುರು ಮಾಡ್ತಾ ಇದ್ದೀವಿ. ಕಳೆದ ಬಾರಿಗೂ ಈ ಬಾರಿ ಇವೆಂಟ್ಗೆ ಏನು ವ್ಯತ್ಯಾಸ ಕಂಡ್ರೆ, ಏನು ಮಾರ್ಪಾಡು ಮಾಡ್ಕೊಂಡಿದ್ದೀರಾ ಸರ್? ಕಳೆದ ಬಾರಿ ITC ಗಾರ್ಡನ್ಸ್ ಮಾಡಿರ್ತೀವಿ, ಸರಿ, ಈವೆಂಟ್ ಸ್ಪೋರ್ಟ್ಸ್ ಪರ್ಸನ್ ಡಿಫ್ರೆಂಟ್ ಪರ್ಸನ್ಸ್ ಏನು ಬಂದಿದ್ದಾರಾ ಡಾಕ್ಟರ್ಗಳು? ಕಳೆದ ಬಾರಿಗೂ ಈಗೂ ಭಾಳಷ್ಟು ಬದಲಾವಣೆಗಳಾಗಿದೆ. ನಾವು ಹೋದ ವರ್ಷ ನಾವು ಏನು ಚಿಕಿತ್ಸೆ ಕೊಡ್ತಾ ಇದ್ವಿ, ಯಾವ ಟೆಕ್ನಾಲಜಿ, ಯಾವ ತಂತ್ರಜ್ಞಾನ ಯೂಸ್ ಮಾಡ್ತಾ ಇದ್ವಿ, ಬಹಳ ವ್ಯತ್ಯಾಸ ಆಗಿದೆ. ಇವಾಗ ಇನ್ನೂ ಮುಂದುವರೆದಿದ್ದೀವಿ. ಫಿಸಿಯೋಥೆರಪಿ ತುಂಬ ಮುಂದುವರೆದಿದೆ.
ಅದು ಜನತೆಗೆ ಗೊತ್ತಾಗಬೇಕು, ನಮ್ಮ ಉಪಯೋಗ ಏನು ಅಂತ ಗೊತ್ತಾಗಬೇಕು. ಎಷ್ಟೊಂದು ಆಪರೇಷನ್ ಇಲ್ಲದೇ ಹೇಗೆ ಸರಿ ಮಾಡ್ಬೋದು ರೋಗಿನ ಅನ್ನೋದನ್ನ ಕಂಡಿಡ್ಕೊಂಡಿದ್ದೀವಿ, ಮಹತ್ವದ ಇದು. ಸೊ ಫಿಸಿಯೋಥೆರಪಿಸ್ಟನ್ನ ಫಸ್ಟ್ ಮೀಟ್ ಮಾಡಿ ಚಿಕಿತ್ಸೆ ತಗೊಂಡು ಆಮೇಲೆ ಇದು ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಬಗ್ಗೆ ಯೋಚನೆ ಮಾಡಬೇಕು. ಮೊದಲು ಫಿಸಿಯೋಥೆರಪಿಸ್ಟ್ ಬರ್ತಾರೆ, ಫಸ್ಟ್ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಇದರಲ್ಲಿ. ಸಮಾರಂಭಕ್ಕೆ, ಈ ಕಾನ್ಫರೆನ್ಸ್ಗೆ ಬರೀ ನಮ್ಮ ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯಗಳಿಂದನೂ ಬಂದಿದ್ದಾರೆ, ಬೇರೆ ಜಿಲ್ಲೆಗಳಿಂದನೂ ಬಂದಿದ್ದಾರೆ. ಆಮೇಲೆ ನಮ್ಮ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ ಇದರಲ್ಲಿ ಈ ಸಲ ನಮಗೆ ಮೆಡಲ್ಗಳು ಬಂತು. ಅವ್ರ ಜೊತೆ ಹೋಗಿದ್ದಂತಹ ಫಿಸಿಯೋಥೆರಪಿಸ್ಟ್ ಕೂಡ ಇವತ್ತು ನಮ್ಮ ಜೊತೆ ಇದ್ದರು. ಅವರು ಅವರ ಪ್ಯಾರಿಸ್ದು ಏನೇನಿತ್ತು ಅದನ್ನ ಇನ್ಫಾರ್ಮೇಶನ್ ಹಂಚ್ಕೊಂಡಿದ್ದಾರೆ ಇವತ್ತು.